ನೋಡಿ, ಮೊನ್ನೆ ಅಷ್ಟೇ ಬಜೆಟ್ ಅನ್ನ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. ಆ ಬಜೆಟ್ ನಲ್ಲಿ ಬೆಂಗಳೂರಿಗೆ ಹೊಸದಾಗಿ 100 ಸ್ಕೈವಾಕ್ಗೆ ಅನುಮೋದನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ 100 ಸ್ಕೈವಾಕ್ ಮಾಡದಿರ್ಲಿ, ಈಗಿರುವಂತ ಸ್ಕೈವಾಕ್ಗಳ ನಿರ್ವಹಣೆ ಹೇಗಿದೆ ಅದು ಇಂಪಾರ್ಟೆಂಟ್. ಹಾಳಾಗ್ತಾ ಇದೆ ನೋಡಿ. ಈಗಿರುವಂತ ಸ್ಕೈವಾಕ್ಗಳನ್ನೇ ಸರಿಯಾಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಇನ್ನಿದ್ರಲ್ಲಿ ಹೊಸ ಸ್ಕೈವಾಕ್ಗಳು ಬೇರೆ. ಮೇಲ್ಸೇತುವೆಗಳ ನಿರ್ವಹಣೆಯಲ್ಲಿ ಜಿಬಿಎ ಎಡವಿದೆ. ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನಾಥವಾಗಿ ಬಿದ್ದಿರುವಂತ ಅನೇಕ ಸ್ಕೈವಾಕ್ಗಳು ಹೇಳೋರಿಲ್ಲ, ಕೇಳೋರಿಲ್ಲ, ನಿರ್ವಹಣೆ ಇಲ್ಲವೇ ಇಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಅವ್ಯವಸ್ಥೆಗಳು ಅನಾವರಣಗೊಂಡಿದೆ. ಅಲ್ಲಿ ಸ್ಕೈವಾಕ್ ಅನ್ನ ಬಳಕೆ ಮಾಡೋದೇನಕ್ಕೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ರಸ್ತೆನ ದಾಟುವ ಸಲುವಾಗಿ ಸ್ಕೈವಾಕ್ ಅನ್ನ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ರಾತ್ರಿ ಆಗ್ತಾ ಇದ್ದಂತೆ ಸ್ಕೈವಾಕ್ಗಳಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ. ಒಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡುವಂತ ಕೆಲಸವನ್ನ ಜಿಬಿಎ ಮಾಡ್ತಾ ಇಲ್ಲ. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೆ ಅದರ ಜವಾಬ್ದಾರಿಯನ್ನ ಜಿಬಿಎಗೆ ಕೂಡ ಕೊಟ್ಟಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚು ಜಂಕ್ಷನ್ಗಳಲ್ಲಿ ಈ ಒಂದು ಸ್ಕೈವಾಕ್ಗಳ ನಿರ್ಮಾಣ ಮಾಡಬೇಕು. ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಬೇಕಾದಂತಹ ಸಹಾಯ ಆಗುವಂತ ರೀತಿಯಲ್ಲಿ ಸ್ಕೈವಾಕ್ಗಳನ್ನ ನಿರ್ವಹಣೆ ಮತ್ತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಘೋಷಣೆಯನ್ನ ಮಾಡಲಾಗಿದೆ. ಆದ್ರೆ ರಾಜ್ಯ ಬಜೆಟ್ನಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ಈ ಒಂದು ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಸಿಗುತ್ತೆ, ಮತ್ತೆ ಅನುದಾನ ಸಿಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇರುವಂತಹ ಸ್ಕೈವಾಕ್ಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಜಿಬಿಎ ಎಡವಿಡ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪ್ರಮುಖವಾಗಿ ಇದು ನಿಮಾನ್ಸ್ ಆಸ್ಪತ್ರೆ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಮೆಟ್ಟಲನ್ನೇ ಹತ್ತುಕೊಂಡು ಬರುವಂತಹ ಪರಿಸ್ಥಿತಿ ಇಲ್ಲಿನ ಪಾದಚಾರಿಗಳಿಗೆ ನಿರ್ಮಾಣ ಆಗಿರುವಂತದ್ದು. ಇರುವಂತಹ ಲಿಫ್ಟ್ ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಅದರ ಜೊತೆಗೆ ವರ್ಕ್ ಆಗ್ತಾ ಇಲ್ಲ. ಮತ್ತೆ ರಾತ್ರಿ ಆದ್ರೆ ಈ ಒಂದು ಸ್ಕೈವಾಕ್ ನಲ್ಲಿ ಪುಂಡ ಪೋಖರಿಗಳು ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಂಡು ಇಲ್ಲೇ ಎಣ್ಣೆಯನ್ನ ಹೊಡೆಯುವಂತದ್ದು ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತದ್ದು, ಇಂತಹ ಪ್ರಕ್ರಿಯೆಗಳು ತೊಡಗಿಕೊಳ್ತಾ ಇದೆ. ಅನೇಕ ಬಾರಿ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಏನಿದೆ, ಈ ಒಂದು ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಇಲ್ಲಿನ ಪಾದಚಾರಿಗಳು ಅನೇಕ ಬಾರಿ ದೂರನ್ನು ನೀಡಿದ್ರು ಕೂಡ ಇದಕ್ಕೆ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಲಿಲ್ಲ. ಈ ಒಂದು ಲಿಫ್ಟ್ ಇಲ್ಲದಿರುವಂತಹ ಕಾರಣಕ್ಕಾಗಿ ಒಂದಿಷ್ಟು ಪಾದಚಾರಿಗಳು ಈ ಒಂದು ಏನು ಸ್ಕೈವಾಕ್ ಏನಿದೆ ಅದನ್ನ ಬಳಸುವಂತಹ ಪಾದಚಾರಿಗಳೇನಿದ್ದಾರೆ ಅವರು ಮೆಟ್ಟಲು ಹತ್ಕೊಂಡೇ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಗ ಲಿಫ್ಟ್ ಇಲ್ಲ, ಅದ್ರ ಜೊತೆಗೆ ಮೆಟ್ಲು ಹತ್ಕೊಂಡ್ ಬರಬೇಕು, ಸ್ವಚ್ಛತೆ ಇಲ್ಲ, ಗಲೀಜಿದೆ. ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗ್ತದೆ. ವಯಸ್ಸಾದವರಿಗೆ 63 ವರ್ಷ ನಮಗೆ ಮೆಟ್ಲಲ್ಲಿ ಹತ್ತು ಬರಬೇಕಂದ್ರೆ ತುಂಬಾನೇ ಕಷ್ಟ ಆಗ್ತದೆ. ನೋಡಿ, ಮಕ್ಕಳು, ವಯಸ್ಸಾದವರು ಎಲ್ಲ ಹತ್ತೋದು ತುಂಬಾ ಕಷ್ಟ ಆಗಿದೆ. ಆ ಗಲೀಜ್ ನೋಡಿ, ಆ ಗಲೀಜ್ ತೋರಿಸಿ. ಒಂದು ಕಡೆಯಲ್ಲಿ ಸ್ವಚ್ಛತೆ ಕೂಡ ಮಾಯ ಆಗಿ ಹೋಗಿದೆ. ಅದರ ಜೊತೆಗೆ ವಯಸ್ಸಾದವರು, ಮಕ್ಕಳುಗಳು ಮತ್ತೆ ಹಿರಿಯ ನಾಗರಿಕರು ಏನಿರ್ತಾರೆ ಅವರು ರಸ್ತೆಯನ್ನ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ವೇಗವಾಗಿ ವಾಹನಗಳ ಓಡಾಟ ಇರುತ್ತೆ. ಅಂತಹ ಸಂದರ್ಭದಲ್ಲಿ ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸ್ಕೈವಾಕ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಸ್ಕೈವಾಕ್ ನ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ರೀತಿ ಬಂದು ತಲುಪಿರುವಂತದ್ದು. ಒಂದು ಕಡೆಯಲ್ಲಿ ಜಿಬಿಎ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಕೆಟ್ಟು ನಿಂತಹ ಲಿಫ್ಟ್ ನಲ್ಲಿ ಒಂದಿಷ್ಟು ಪುಡ್ಡ ಪೋಖರಿಗಳು ತಮ್ಮ ಅಡ್ಡೆಯನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ವಯಸ್ಸಾದವರು ಮೆಟ್ಟಲನ್ನೇ ಹತ್ತುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ಅನೇಕ ಬಾರಿ ಜಿಬಿಎಗೆ ದೂರನ್ನ ಕೊಡುವಂತಹ ಕೆಲಸಗಳು ಆದ್ರೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ಮಧ್ಯದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಒಂದು ಕಡೆಯಲ್ಲಿ ಇದ್ದಂತಹ ಸ್ಕೈವಾಕ್ಗಳೇ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಅದರ ಜೊತೆಗೆ 100 ಸ್ಕೈವಾಕ್ಗಳು ನಿರ್ಮಾಣ ಯಾವಾಗ ಆಗುತ್ತೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೊನ್ನೆ ಅಷ್ಟೇ ಬಜೆಟ್ ಅನ್ನ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. ಆ ಬಜೆಟ್ ನಲ್ಲಿ ಬೆಂಗಳೂರಿಗೆ ಹೊಸದಾಗಿ 100 ಸ್ಕೈವಾಕ್ಗೆ ಅನುಮೋದನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ 100 ಸ್ಕೈವಾಕ್ ಮಾಡದಿರ್ಲಿ, ಈಗಿರುವಂತ ಸ್ಕೈವಾಕ್ಗಳ ನಿರ್ವಹಣೆ ಹೇಗಿದೆ ಅದು ಇಂಪಾರ್ಟೆಂಟ್. ಹಾಳಾಗ್ತಾ ಇದೆ ನೋಡಿ. ಈಗಿರುವಂತ ಸ್ಕೈವಾಕ್ಗಳನ್ನೇ ಸರಿಯಾಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಇನ್ನಿದ್ರಲ್ಲಿ ಹೊಸ ಸ್ಕೈವಾಕ್ಗಳು ಬೇರೆ. ಮೇಲ್ಸೇತುವೆಗಳ ನಿರ್ವಹಣೆಯಲ್ಲಿ ಜಿಬಿಎ ಎಡವಿದೆ. ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.
ಅನಾಥವಾಗಿ ಬಿದ್ದಿರುವಂತ ಅನೇಕ ಸ್ಕೈವಾಕ್ಗಳು ಹೇಳೋರಿಲ್ಲ, ಕೇಳೋರಿಲ್ಲ, ನಿರ್ವಹಣೆ ಇಲ್ಲವೇ ಇಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಅವ್ಯವಸ್ಥೆಗಳು ಅನಾವರಣಗೊಂಡಿದೆ. ಅಲ್ಲಿ ಸ್ಕೈವಾಕ್ ಅನ್ನ ಬಳಕೆ ಮಾಡೋದೇನಕ್ಕೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ರಸ್ತೆನ ದಾಟುವ ಸಲುವಾಗಿ ಸ್ಕೈವಾಕ್ ಅನ್ನ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ರಾತ್ರಿ ಆಗ್ತಾ ಇದ್ದಂತೆ ಸ್ಕೈವಾಕ್ಗಳಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ. ಒಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡುವಂತ ಕೆಲಸವನ್ನ ಜಿಬಿಎ ಮಾಡ್ತಾ ಇಲ್ಲ. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೆ ಅದರ ಜವಾಬ್ದಾರಿಯನ್ನ ಜಿಬಿಎಗೆ ಕೂಡ ಕೊಟ್ಟಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚು ಜಂಕ್ಷನ್ಗಳಲ್ಲಿ ಈ ಒಂದು ಸ್ಕೈವಾಕ್ಗಳ ನಿರ್ಮಾಣ ಮಾಡಬೇಕು, ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಬೇಕಾದಂತಹ ಸಹಾಯ ಆಗುವಂತ ರೀತಿಯಲ್ಲಿ ಸ್ಕೈವಾಕ್ಗಳನ್ನ ನಿರ್ವಹಣೆ ಮತ್ತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಘೋಷಣೆಯನ್ನ ಮಾಡಲಾಗಿದೆ. ಆದ್ರೆ ರಾಜ್ಯ ಬಜೆಟ್ನಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ಈ ಒಂದು ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಸಿಗುತ್ತೆ, ಮತ್ತೆ ಅನುದಾನ ಸಿಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇರುವಂತಹ ಸ್ಕೈವಾಕ್ಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಜಿಬಿಎ ಎಡವಟ್ಟ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪ್ರಮುಖವಾಗಿ ಇದು ನಿಮಾನ್ಸ್ ಆಸ್ಪತ್ರೆ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಮೆಟ್ಟಲನ್ನೇ ಹತ್ತುಕೊಂಡು ಬರುವಂತಹ ಪರಿಸ್ಥಿತಿ ಇಲ್ಲಿನ ಪಾದಾಚಾರಿಗಳಿಗೆ ನಿರ್ಮಾಣ ಆಗಿರುವಂತದ್ದು. ಇರುವಂತಹ ಲಿಫ್ಟ್ ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ, ಅದರ ಜೊತೆಗೆ ವರ್ಕ್ ಆಗ್ತಾ ಇಲ್ಲ. ಮತ್ತೆ ರಾತ್ರಿ ಆದ್ರೆ ಈ ಒಂದು ಸ್ಕೈವಾಕ್ ನಲ್ಲಿ ಪುಂಡ ಪೋಖರಿಗಳು ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಂಡು ಇಲ್ಲೇ ಎಣ್ಣೆಯನ್ನ ಹೊಡೆಯುವಂತದ್ದು ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತದ್ದು, ಇಂತಹ ಪ್ರಕ್ರಿಯೆಗಳು ತೊಡಗಿಕೊಳ್ತಾ ಇದೆ. ಅನೇಕ ಬಾರಿ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಏನಿದೆ, ಈ ಒಂದು ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಇಲ್ಲಿನ ಪಾದಾಚಾರಿಗಳು ಅನೇಕ ಬಾರಿ ದೂರನ್ನು ನೀಡಿದ್ರು ಕೂಡ ಇದಕ್ಕೆ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಲಿಲ್ಲ. ಈ ಒಂದು ಲಿಫ್ಟ್ ಇಲ್ಲದಿರುವಂತಹ ಕಾರಣಕ್ಕಾಗಿ ಒಂದಿಷ್ಟು ಪಾದಚಾರಿಗಳು ಈ ಒಂದು ಏನು ಸ್ಕೈವಾಕ್ ಏನಿದೆ ಅದನ್ನ ಬಳಸುವಂತಹ ಪಾದಚಾರಿಗಳೇನಿದ್ದಾರೆ ಅವರು ಮೆಟ್ಟಲು ಹತ್ಕೊಂಡೇ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಗ ಲಿಫ್ಟ್ ಇಲ್ಲ, ಅದ್ರ ಜೊತೆಗೆ ಮೆಟ್ಲು ಹತ್ಕೊಂಡ್ ಬರಬೇಕು, ಸ್ವಚ್ಛತೆ ಇಲ್ಲ, ಗಲೀಜಿದೆ. ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗ್ತದೆ. ವಯಸ್ಸಾದವರಿಗೆ 63 ವರ್ಷ ನಮಗೆ ಮೆಟ್ಲಲ್ಲಿ ಹತ್ತು ಬರಬೇಕಂದ್ರೆ ತುಂಬಾನೇ ಕಷ್ಟ ಆಗ್ತದೆ. ನೋಡಿ, ಮಕ್ಕಳು, ವಯಸ್ಸಾದವರು ಎಲ್ಲ ಹತ್ತೋದು ತುಂಬಾ ಕಷ್ಟ ಆಗಿದೆ. ಆ ಗಲೀಜ್ ನೋಡಿ, ಆ ಗಲೀಜ್ ತೋರಿಸಿ. ಒಂದು ಕಡೆಯಲ್ಲಿ ಸ್ವಚ್ಛತೆ ಕೂಡ ಮಾಯ ಆಗಿ ಹೋಗಿದೆ. ಅದರ ಜೊತೆಗೆ ವಯಸ್ಸಾದವರು, ಮಕ್ಕಳುಗಳು ಮತ್ತೆ ಹಿರಿಯ ನಾಗರಿಕರು ಏನಿರ್ತಾರೆ ಅವರು ರಸ್ತೆಯನ್ನ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ವೇಗವಾಗಿ ವಾಹನಗಳ ಓಡಾಟ ಇರುತ್ತೆ. ಅಂತಹ ಸಂದರ್ಭದಲ್ಲಿ ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸ್ಕೈವಾಕ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಸ್ಕೈವಾಕ್ ನ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ರೀತಿ ಬಂದು ತಲುಪಿರುವಂತದ್ದು. ಒಂದು ಕಡೆಯಲ್ಲಿ ಜಿಬಿಎ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಕೆಟ್ಟು ನಿಂತಹ ಲಿಫ್ಟ್ ನಲ್ಲಿ ಒಂದಿಷ್ಟು ಪುಡ್ಡ ಪೋಖರಿಗಳು ತಮ್ಮ ಅಡ್ಡೆಯನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ವಯಸ್ಸಾದವರು ಮೆಟ್ಟಲನ್ನೇ ಹತ್ತುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಅನೇಕ ಬಾರಿ ಜಿಬಿಎಗೆ ದೂರನ್ನ ಕೊಡುವಂತಹ ಕೆಲಸಗಳು ಆದ್ರೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ಮಧ್ಯದಲ್ಲಿ ಸುಮಾರು 100 ಸ್ಕೈವಾಕ್ಗಳನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಒಂದು ಕಡೆಯಲ್ಲಿ ಇದ್ದಂತಹ ಸ್ಕೈವಾಕ್ಗಳೇ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಅದರ ಜೊತೆಗೆ 100 ಸ್ಕೈವಾಕ್ಗಳು ನಿರ್ಮಾಣ ಯಾವಾಗ ಆಗತ್ತೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೊನ್ನೆ ಅಷ್ಟೇ ಬಜೆಟ್ ಅನ್ನ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ರು. ಆ ಬಜೆಟ್ ನಲ್ಲಿ ಬೆಂಗಳೂರಿಗೆ ಹೊಸದಾಗಿ 100 ಸ್ಕೈವಾಕ್ಗೆ ಅನುಮೋದನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ 100 ಸ್ಕೈವಾಕ್ ಮಾಡದಿರ್ಲಿ, ಈಗಿರುವಂತ ಸ್ಕೈವಾಕ್ಗಳ ನಿರ್ವಹಣೆ ಹೇಗಿದೆ ಅದು ಇಂಪಾರ್ಟೆಂಟ್. ಹಾಳಾಗ್ತಾ ಇದೆ ನೋಡಿ. ಈಗಿರುವಂತ ಸ್ಕೈವಾಕ್ಗಳನ್ನೇ ಸರಿಯಾಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಇನ್ನಿದ್ರಲ್ಲಿ ಹೊಸ ಸ್ಕೈವಾಕ್ಗಳು ಬೇರೆ. ಮೇಲ್ಸೇತುವೆಗಳ ನಿರ್ವಹಣೆಯಲ್ಲಿ ಜಿಬಿಎ ಎಡವಿದೆ. ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನಾಥವಾಗಿ ಬಿದ್ದಿರುವಂತ ಅನೇಕ ಸ್ಕೈವಾಕ್ಗಳು ಹೇಳೋರಿಲ್ಲ, ಕೇಳೋರಿಲ್ಲ, ನಿರ್ವಹಣೆ ಇಲ್ಲವೇ ಇಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಅವ್ಯವಸ್ಥೆಗಳು ಅನಾವರಣಗೊಂಡಿದೆ. ಅಲ್ಲಿ ಸ್ಕೈವಾಕ್ ಅನ್ನ ಬಳಕೆ ಮಾಡೋದೇನಕ್ಕೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ರಸ್ತೆನ ದಾಟುವ ಸಲುವಾಗಿ ಸ್ಕೈವಾಕ್ ಅನ್ನ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ರಾತ್ರಿ ಆಗ್ತಾ ಇದ್ದಂತೆ ಸ್ಕೈವಾಕ್ಗಳಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ. ಒಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡುವಂತ ಕೆಲಸವನ್ನ ಜಿಬಿಎ ಮಾಡ್ತಾ ಇಲ್ಲ. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸ್ಕೈವಾಕ್ಗಳನ್ನ
ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಮತ್ತೆ ಅದರ ಜವಾಬ್ದಾರಿಯನ್ನ ಜಿಬಿಎಗೆ ಕೂಡ ಕೊಟ್ಟಿರುವಂತದ್ದು. ಸುಮಾರು 100ಕ್ಕೂ ಹೆಚ್ಚು ಜಂಕ್ಷನ್ಗಳಲ್ಲಿ ಈ ಒಂದು ಸ್ಕೈವಾಕ್ ಗಳ ನಿರ್ಮಾಣ ಮಾಡಬೇಕು, ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಬೇಕಾದಂತಹ ಸಹಾಯ ಆಗುವಂತ ರೀತಿಯಲ್ಲಿ ಸ್ಕೈವಾಕ್ ಗಳನ್ನ ನಿರ್ವಹಣೆ ಮತ್ತೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಘೋಷಣೆಯನ್ನ ಮಾಡಲಾಗಿದೆ. ಆದ್ರೆ ರಾಜ್ಯ ಬಜೆಟ್ ನಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ಈ ಒಂದು ಸ್ಕೈವಾಕ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಸಿಗುತ್ತೆ, ಮತ್ತೆ ಅನುದಾನ ಸಿಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇರುವಂತಹ ಸ್ಕೈವಾಕ್ ಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಜಿಬಿಎ ಎಡವಟ್ಟ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಪ್ರಮುಖವಾಗಿ ಇದು ನಿಮಾನ್ಸ್ ಆಸ್ಪತ್ರೆ ಬಳಿ ಇರುವಂತಹ ಈ ಒಂದು ಸ್ಕೈವಾಕ್ ಏನಿದೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಮೆಟ್ಟಲನ್ನೇ ಹತ್ತುಕೊಂಡು ಬರುವಂತಹ ಪರಿಸ್ಥಿತಿ ಇಲ್ಲಿನ ಪಾದಚಾರಿಗಳಿಗೆ ನಿರ್ಮಾಣ ಆಗಿರುವಂತದ್ದು. ಇರುವಂತಹ ಲಿಫ್ಟ್ ಕೂಡ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ, ಅದರ ಜೊತೆಗೆ ವರ್ಕ್ ಆಗ್ತಾ ಇಲ್ಲ. ಮತ್ತೆ ರಾತ್ರಿ ಆದ್ರೆ ಈ ಒಂದು ಸ್ಕೈವಾಕ್ ನಲ್ಲಿ ಪುಂಡ ಪೋಖರಿಗಳು ತಮ್ಮ ಅಡ್ಡೆಯನ್ನಾಗಿ ಮಾಡಿಕೊಂಡು ಇಲ್ಲೇ ಆ ಎಣ್ಣೆಯನ್ನ ಹೊಡೆಯುವಂತದ್ದು ಮತ್ತೆ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತದ್ದು, ಇಂತಹ ಪ್ರಕ್ರಿಯೆಗಳು ತೊಡಗಿಕೊಳ್ತಾ ಇದೆ. ಅನೇಕ ಬಾರಿ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಏನಿದೆ, ಈ ಒಂದು ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಅವರು ಮತ್ತೆ ಇಲ್ಲಿನ ಪಾದಚಾರಿಗಳು ಅನೇಕ ಬಾರಿ ದೂರನ್ನ ನೀಡಿದ್ರು ಕೂಡ ಇದಕ್ಕೆ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡಲಿಲ್ಲ. ಈ ಒಂದು ಲಿಫ್ಟ್ ಇಲ್ಲದಿರುವಂತಹ ಕಾರಣಕ್ಕಾಗಿ ಒಂದಿಷ್ಟು ಪಾದಚಾರಿಗಳು ಈ ಒಂದು ಏನು ಸ್ಕೈವಾಕ್ ಏನಿದೆ ಅದನ್ನ ಬಳಸುವಂತಹ ಪಾದಚಾರಿಗಳೇನಿದ್ದಾರೆ ಅವರು ಮೆಟ್ಟಲು ಹತ್ಕೊಂಡೇ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಗ ಲಿಫ್ಟ್ ಇಲ್ಲ, ಅದ್ರ ಜೊತೆಗೆ ಮೆಟ್ಲು ಹತ್ಕೊಂಡ್ ಬರಬೇಕು, ಸ್ವಚ್ಛತೆ ಇಲ್ಲ, ಗಲೀಜಿದೆ. ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗ್ತದೆ. ವಯಸ್ಸಾದವರಿಗೆ 63 ವರ್ಷ ನಮಗೆ ಮೆಟ್ಲಲ್ಲಿ ಹತ್ತು ಬರಬೇಕಂದ್ರೆ ತುಂಬಾನೇ ಕಷ್ಟ ಆಗ್ತದೆ. ನೋಡಿ, ಮಕ್ಕಳು, ವಯಸ್ಸಾದವರು ಎಲ್ಲ ಹತ್ತೋದು ತುಂಬಾ ಕಷ್ಟ ಆಗಿದೆ. ಆ ಗಲೀಜ್ ನೋಡಿ, ಆ ಗಲೀಜ್ ತೋರಿಸಿ. ಒಂದು ಕಡೆಯಲ್ಲಿ ಸ್ವಚ್ಛತೆ ಕೂಡ ಮಾಯ ಆಗಿ ಹೋಗಿದೆ. ಅದರ ಜೊತೆಗೆ ವಯಸ್ಸಾದವರು, ಮಕ್ಕಳುಗಳು ಮತ್ತೆ ಹಿರಿಯ ನಾಗರಿಕರು ಏನಿರ್ತಾರೆ ಅವರು ರಸ್ತೆಯನ್ನ ಕ್ರಾಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರಸ್ತೆಯಲ್ಲಿ ವೇಗವಾಗಿ ವಾಹನಗಳ ಓಡಾಟ ಇರುತ್ತೆ. ಅಂತಹ ಸಂದರ್ಭದಲ್ಲಿ ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸ್ಕೈವಾಕ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಸ್ಕೈವಾಕ್ ನ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ರೀತಿ ಬಂದು ತಲುಪಿರುವಂತದ್ದು. ಒಂದು ಕಡೆಯಲ್ಲಿ ಜಿಬಿಎ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಕೆಟ್ಟು ನಿಂತಹ ಲಿಫ್ಟ್ ನಲ್ಲಿ ಒಂದಿಷ್ಟು ಪುಡ್ಡ ಪೋಖರಿಗಳು ತಮ್ಮ ಅಡ್ಡೆಯನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ವಯಸ್ಸಾದವರು ಮೆಟ್ಟಲನ್ನೇ ಹತ್ತುಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರ ಬಗ್ಗೆ ಅನೇಕ ಬಾರಿ ಜಿಬಿಎಗೆ ದೂರನ್ನ ಕೊಡುವಂತಹ ಕೆಲಸಗಳು ಆದ್ರೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ಮಧ್ಯದಲ್ಲಿ ಸುಮಾರು 100 ಸ್ಕೈವಾಕ್ ಗಳನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಒಂದು ಕಡೆಯಲ್ಲಿ ಇದ್ದಂತಹ ಸ್ಕೈವಾಕ್ ಗಳೇ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಅದರ ಜೊತೆಗೆ 100 ಸ್ಕೈವಾಕ್ ಗಳು ನಿರ್ಮಾಣ ಯಾವಾಗ ಆಗತ್ತೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.